ಭಾರತದಿಂದ ಅಮೆರಿಕಕ್ಕೆ 5 ವಿಮಾನ ಭರ್ತಿ ಐಫೋನ್ಗಳು ಹೋಗಿವೆ. ಏಪ್ರಿಲ್ 9ನೇ ತಾರೀಕಿಂದ ಇದರದ್ದು ಟ್ಯಾಕ್ಸ್ ಏನೋ ಅಪ್ಲೈ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಏಪ್ರಿಲ್ 9ರಿಂದ ಅಷ್ಟು ಒಳಗಡೆನೆ ಅಮೆರಿಕಕ್ಕೆ ತಲುಪಿಸ್ಬಿಡೋಣ ಇಷ್ಟೊಂದು ಫೋನ್ಗಳನ್ನು, ಆಮೇಲೆ ನೋಡ್ಕೊಳ್ಳೋಣ ನಾವು, ಆಮೇಲೆ ಸ್ವಲ್ಪ ಅದು ಲಾಭ ಇರುತ್ತೆ ಅಥವಾ ನಷ್ಟ ನಾವು ಕಡಿಮೆ ಮಾಡ್ಕೊಳ್ಳೋಣ ಅಂಥೇಳಿ ಪ್ಲ್ಯಾನ್ ಮಾಡಿರಬೇಕು. ಸುಂಕದಿಂದ ಪಾರಾಗುವ ಸಲುವಾಗಿ ಲಕ್ಷಾಂತರ ಮೊಬೈಲ್ ಫೋನ್ಗಳನ್ನು ಏಪ್ರಿಲ್ ಈಗ ರಫ್ತು ಮಾಡಲಾಗಿದೆ ಭಾರತದಿಂದ. ಏಪ್ರಿಲ್ 9ನೇ ತಾರೀಕು ಹೊಸ ಸುಂಕ ನೀತಿ ಜಾರಿಯಾಗ್ತಾ ಇದೆ. ಅಮೆರಿಕದಲ್ಲಿ ಐಫೋನ್ಗಳ ಬೆಲೆ ದುಬಾರಿ ಆಗಬಹುದು. ಬೆಲೆ ಏರಿಕೆಯಿಂದ ಪಾರಾಗಬೇಕು ಅಂಥೇಳಿ ಐಫೋನ್ಗಳನ್ನು ರಫ್ತು ಮಾಡಿಕೊಳ್ಳಲಾಗಿದೆ ಭಾರತದಿಂದ. ಆ್ಯಪಲ್ ಕಂಪನಿ ಭಾರತದಿಂದ 5 ವಿಮಾನದಷ್ಟು ಐಫೋನ್ಗಳನ್ನು ರಫ್ತು ಮಾಡಿದೆ. ಇನ್ನು ಐಫೋನ್ ಇತರ ಉತ್ಪನ್ನಗಳ ರಫ್ತು ಆಗಿದೆ. ಇಲ್ಲಿ ಚಿನ್ನ, ಮುತ್ತುರತ್ನಗಳು ಕೂಡ ಭಾರತದಿಂದ ಅಮೆರಿಕಕ್ಕೆ ಸಾಗಣೆ ಆಗ್ತಾ ಇವೆ. ಭಾರತ, ಚೀನಾ, ತೈವಾನ್ಗಳಲ್ಲಿ ಐಫೋನ್ ಬಿಡಿಭಾಗವನ್ನು ಉತ್ಪಾದನೆ ಮಾಡಲಾಗುತ್ತೆ. ಹೀಗಾಗಿ 3 ದೇಶಗಳಿಂದ ಐಫೋನ್ ರಫ್ತಾಗುತ್ತೆ. ಆ ಕಾರಣಕ್ಕೂ ಕೂಡ ಐಫೋನ್ ದುಬಾರಿ ಆಗಬಹುದು. ಐಫೋನ್ಗಳನ್ನು ಅಮೆರಿಕದ ಗೋದಾಮಿನಲ್ಲಿ ಸಂಗ್ರಹ ಮಾಡಲಾಗುತ್ತೆ. ಏಪ್ರಿಲ್ 9ರ ಒಳಗೆ ಸಾಗಿಸುವ ಉತ್ಪನ್ನಗಳಿಗೆ ಹಳೆ ತೆರಿಗೆನೇ ಅನ್ವಯ ಅಂತ ಹೇಳಿದ್ದಾರೆ. ನೋಡ್ರಪ್ಪ, ನೀವು ಏಪ್ರಿಲ್ 9 ಎಷ್ಟೆಲ್ಲ ನಮ್ಮ ದೇಶಕ್ಕೆ ಬಂದುಬಿಡುತ್ತೋ ಅಮೆರಿಕಾಗೆ, ಅದಕ್ಕೆ ನಾವು ಟ್ಯಾಕ್ಸ್ ಇರಲ್ಲ, ಅದಾದಮೇಲೆ ಬಂತು ಅಂದರೆ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ನೀವು ಅಂತ ಬಂದಿದೆಯಲ್ಲ, ಅದರಿಂದ ಪಾರಾಗಬೇಕು ಅಂತ ಕಂಪನಿ ಲೆಕ್ಕಾಚಾರವನ್ನು ಹಾಕ್ಕೊಂಡಿದೆ. ಇನ್ನು ಎಲ್ಲ ವಸ್ತುಗಳ ಮೇಲೆ ಭಾರತದಿಂದ ಅಮೆರಿಕಕ್ಕೆ ಹೋಗುತ್ತಲ್ಲ, ಎಲ್ಲ ವಸ್ತುಗಳಿಗೂ 26% ಟ್ಯಾಕ್ಸ್ ಇರುತ್ತೆ. ಸೊ ಈ ಟ್ಯಾಕ್ಸನ್ನು ಟ್ರಂಪ್ ಹಾಕಿರೋದು. ಹೀಗಾಗಿ ಭಾರತದಿಂದ ಅಮೆರಿಕ ಆಮದು ಮಾಡಿಕೊಳ್ಳುತ್ತಲ್ಲ, ಅದು ತನ್ನ ದೇಶಕ್ಕೆ ತರಿಸ್ಕೊಳ್ಳುತ್ತಲ್ಲ, ಅದು ದುಬಾರಿಯಾಗುತ್ತೆ. ಈ ಹೊರೆಯಿಂದ ಗ್ರಾಹಕರನ್ನು ಪಾರು ಮಾಡೋಕ್ಕೆ ಭಾರತದಿಂದ ಲಕ್ಷಾಂತರ ಮೊಬೈಲ್ಗಳನ್ನು ಇದೀಗ ಅಮೆರಿಕಕ್ಕೆ ತರಿಸಿಕೊಳ್ಳಲಾಗಿದೆ. ಏಪ್ರಿಲ್ 9ನೇ ತಾರೀಕಿಂದ ಅಮೆರಿಕದಲ್ಲಿ ಹೊಸ ಸುಂಕ ನೀತಿ ಜಾರಿಯಾಗುತ್ತೆ.